ಜಲಾಶಯ ಬುಧನ ಯೋಗವು ಜಲಾಶಯ ಸಂಬಂಧಪಟ್ಟಾಗ ಒಂದಷ್ಟು ನಿಗೂಢವಾದ ಚರಿತ್ರೆಗಳು. ಅಲ್ಲೊಂದು ಜಲಾಶಯ ಇತ್ತ. ತೋಡು ಕೆರೆ ಎರಡು ಹತ್ತಿರ ಉಂಟಾ? ಎಲ್ಲಿ? ತೆಂಕಿಲ ಅಂದ್ರೆ ವಿವೇಕಾನಂದ ಶಾಲೆ ಹತ್ರ. ಈಗ ಜಾಗ ಯಾರ ಸ್ವಾಧೀನ? ಓ, ಅಲ್ಲಿ ಈಗ ಬುಧನ ಮಂದಚಂದ್ರಜಯೋ ರೇಕೋ ಯದ್ವಾ ಮಿಥುನ ನಕ್ರಜೋ ಬಾಧಕಸ್ಥಾನ ಸಂಸ್ಥಶ್ಚೇತ್ ಬಾಲಪೀಡಾಂ ವಿನಿರ್ದಿಶೇತ್. ಒಂದು ಸ್ತ್ರೀಯ ಹೆಸರಿನಲ್ಲಿರೋ ಭೂಮಿಯ ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ಸಣ್ಣ ಮಕ್ಕಳಿಗೆ ಬಾಲಪೀಡೆಗಳು ಧಾರಾಳಿರೋ ಜಾಗ ಆಗಬೇಕದು. ಪ್ರಸವದಲ್ಲೇ ತೊಂದರೆಗಳು ಬರುವುದು, ಪ್ರಸವ ಆದ ಮೇಲೆ ಸಣ್ಣ ಮಕ್ಕಳಿಗೆ ತೊಂದರೆ ಬರುವುದು, ಆ ರೀತಿಯಾದ ವ್ಯವಸ್ಥೆ ಬುಧನಾಗುವಾಗ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಸಮಸ್ಯೆ ಬಂದದ್ದು. ಅದರ ಹತ್ತಿರ ಒಂದು ಮನೆ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿಯಾದಂಥ ಚರಿತ್ರೆ ಎಲ್ಲ ಬೇಕಿದೆ. ಬೌದ್ಧ್ಯಾನ್ ದೌತ್ಯ, ಪೋಸ್ಟ್ ಆಫೀಸು ಸರಿ, ದೌತ್ಯ ಬೌದ್ಧ್ಯಾನ್ ದೌತ್ಯ ಸುಹೃದ್ಗುರು ದ್ವಿಜಧನೋ. ದ್ವಿಜಧನೋ ಒಂದು ಬ್ರಹ್ಮಾಲಯದ ಕಥೆಲ್ಲ ಬರಬೇಕದು. ದ್ವಿಜಧನೋ ವಿದ್ವತ್, ಬ್ರಹ್ಮಾಲಯ ಅಂತ ಹೇಳಿದ್ರೆ ಬ್ರಾಹ್ಮಣರ ವಿದ್ವತ್ ಪ್ರಶಂಸಾ ಯಶಃ, ಒಂದು ವಿದ್ವತ್ತಿನಲ್ಲಿ ಒಂದು ಹೆಸರುವಾಸಿಯಾದಂಥ ಒಂದು ವ್ಯಕ್ತಿತ್ವ. ಯುಕ್ತಿ ದ್ರವ್ಯ ಸ್ವರ್ಣವೇಸರಮಹಿ, ಮಣ್ಣೇ ಚಿನ್ನಾದ, ಬೆಳೆಯೇ ಚಿನ್ನಾದ, ವ್ಯಕ್ತಿಯೇ ಒಂದು ಅತ್ಯಂತ ಚಿನ್ನದ ರೀತಿ ನೋಡಿದಂತಹ ಕಥೆಗಳು. ಯುಕ್ತಿ ದ್ರವ್ಯ ಸುವರ್ಣವೇಸರಮಹಿ ಸೌಭಾಗ್ಯ ಸೌಖ್ಯಾಪ್ತಯ ಅಸ್ಯೋಪಾಸನ ಕೌಶಲಂ. ಯಾವುದಾರೊಂದು ನಾಟಕವೋ ಯಕ್ಷಗಾನ ಇತ್ಯಾದಿ ಕಥಾ ಪ್ರಸಂಗಗಳಲ್ಲಿ ಒಂದು ದೂತ, ಹಾಸ್ಯ ಪ್ರಜ್ಞೆ ಇರುವಂಥ ಒಬ್ಬ ವ್ಯಕ್ತಿತ್ವ. ಆಸನ ಕೌಶಲಂ ಮತಿಜಯೋ ಧರ್ಮಕ್ರಿಯಾ ಸಿದ್ಧಯ ಪಾರುಷ್ಯ ಶ್ರಮ ಬಂಧಮಾನ ಸರುಜ. ಇದೆಲ್ಲ ಆಗಿ ನಿತ್ಯ ನಿರಂತರವಾಗಿ ಒಬ್ಬರಲ್ಲ ಒಬ್ಬರಿಗೆ ಒಂದು ಬುದ್ಧಿಭ್ರಮೆ ಸದಾ ಕಾಣುವಂಥ ಜಾಗ. ಒಂದು ಸುತ್ತು ಹೆಚ್ಚು, ಒಂದು ಸುತ್ತು ಕಮ್ಮಿ ಅಂತೇಳಿರುವಂಥವೇ ಜಾಗ. ಸೌಭಾಗ್ಯ ಸೌಖ್ಯಾಪ್ತಯ ಹಸ್ಯೋಪಾಸನ ಕೌಶಲಂ. ಆದರೆ ನಿಗೂಢವಾಗಿ ಒಬ್ಬ ವ್ಯಕ್ತಿ ಏನೋ ಒಂದಷ್ಟು ಕರ್ಮಗಳನ್ನೆಲ್ಲ ತನ್ನಷ್ಟಕ್ಕೆ ತಾನು ಮಾಡಿದಂತಹ ಜಾಗ. ಹಸ್ಯ ಉಪಾಸನ ಕೌಶಲಂ ಮತಿಜಯೋ ಧರ್ಮಕ್ರಿಯಾ ಸಿದ್ಧಯ. ಹಾಗಿರುವ ಜಾಗ ಮಾತ್ರ ಅಲ್ಲ, ಒಬ್ಬ ಶಕುನ ಹೇಳುವ ವಿಭಾಗದವರು ಯಾರಾದ್ರಿದ್ರ, ವಾಸನವಾಗಿದ್ರಲ್ಲಿ ವಾಸ, ಭವಿಷ್ಯ ಹೇಳುವರು, ಭವಿಷ್ಯ ಹೇಳುವರು. ತೆಂಕಿಲದಲ್ಲಿ ಪ್ರಶ್ನೆ ಹೌದು. ಆ ಜಾಗ ಹೇಳುವುದು ನೇರ ಮಾಲಿಂಗೇಶ್ವರ ದೇವರ ಸುಪರ್ದಿಯಲ್ಲಿ ಒಬ್ಬ ವ್ಯಕ್ತಿಯನ್ನಿಟ್ಟು ಈಗ ನೋಡಿಕ ಅಂತ ಹೇಳಿ ಕೊಟ್ಟಂತಹ ಜಾಗ. ವ್ಯಕ್ತಿಗೆಲ್ಲ ಒಂದು ಸಾನ್ನಿಧ್ಯಕ್ಕೆ, ಶಕ್ತಿಗೆ. ಕೊಟ್ಟಿಬೆಟ್ಟಲ್ಲಿ ಏಳ್ನಾಡುಗಿನಿಂದಲೇ ದೇವರ ಅನ್ನಲ್ಲ ಮಹಾನ ದೇವರ ಏಳ್ನಾಡು, ಏಳ್ನಾಡು ಗುತ್ತು, ಏಳ್ನಾಡು ಗುತ್ತು ಅಂತ ಇಲ್ಲಿ ದೇವರ ಇದಕ್ಕೆ ಏಳ್ನಾಡು ಗುತ್ತು ಅಂತ ಹೆಸರು. ಒಂದು ಅಲ್ಲಿಂದಲೇ ಒಂದು ಅಕ್ಕಿ ತಂದು ನೈವೇದ್ಯ ಮಾಡಬೇಕು ಹೇಳುವ ಕಥೆಗಳೇನಾದ್ರೂ ಹಿಂದೆ ಇದ್ದ. ಅದೇ ಏಳ್ನಾಡು ಗುತ್ತಿನಲ್ಲಿ ಕೊಟ್ಟಿಬೆಟ್ಟು ಒಂದು ಮನೆಯವರು ಆ ಜಾಗದಲ್ಲಿದ್ದಾರೆ. ಅಮೃತ 7 ಮನೆಗಳಲ್ಲಿ ಒಂದು ಮನೆ ಅಮೃತ ಪಡಿಯ ವ್ಯವಸ್ಥೆ. ಆ ದಿಕ್ಕಿಗೆ ಪ್ರಾಶಸ್ತ್ಯ ಯಾಕೆ? ಅಮೃತ ಪಡಿ ನೈವೇದ್ಯ ಅಂತ ಹೇಳುವಾಗ ಮಾಲಿಂಗೇಶ್ವರ ದೇವರ ನೆನಪಾಗುವುದು ಆ ದಿಕ್ಕು. ಅಮೃತ ಸಮಾನವಾದಂತಹ ಭೂಮಿ ಅದೇ ಮೇದಿನಿ. ಮೇದಿನಿ ಅಧಿಪತಿ ಕೂಡ ಅಲ್ಲ, ಅದರ ಅಧಿಪತಿ ಕೂಡ ಚಂದ್ರ. ಅದರಿಂದಾಗಿ ವ್ಯಾಘ್ರ ಚಾಮುಂಡಿಯ ಸಂಬಂಧವು ಕೂಡ ಆ ಕಡೆಯಿಂದ ಏನಾದ್ರು ಚೌವ ನೀಚ ಕ್ಷೇತ್ರ, ಅಂಗಾರಕ ನೀಚ ಕ್ಷೇತ್ರ, ವ್ಯಾಘ್ರ ಚಾಮುಂಡಿ, ಪಿಲಿ ಚಾಮುಂಡಿ ವ್ಯವಸ್ಥೆಗಳು. ಶನಿ ನೋಡುವಾಗ ಚಾಮುಂಡಿ ಆಗ್ತದೆ. ಶನಿ ಚಾಮುಂಡಿ ಪ್ರಮುಖ.
ಒಂದು ಮಹಿಷಮರ್ದಿನಿ ಸಮಾನವಾದಂತಹ ವ್ಯವಸ್ಥೆಯನ್ನೇನಾದರೂ ದೇವಿ ಸಂಬಂಧಪಟ್ಟ ಆರಾಧನೆಗಳೆಲ್ಲ ಮಾಡಿದಂಥ ಜಾಗ ಉಂಟಾ? ಮಹಿಷಮರ್ದಿನಿ ಮಂದಕೇಂದ್ರೇ ಸುಧಾಭಾನುರು ಮಹಿಷಾಸುರಮರ್ದಿನಿ ಒಂದು, ಇಲ್ಲದ್ರೆ ಪದ್ಮಾವತಿಯನ್ನು ಮಹಿಷಮರ್ದಿನಿ ಮಾಡಿದ್ರೂ ಆಗ್ತದೆ. ನಿಮ್ಮ ಫ್ಯಾಮಿಲಿಗೆ ಮಹಿಷಮರ್ದಿನಿಯಾಗಿ ಏನಾದರೂ ಸಂಬಂಧ ಉಂಟಾ? ಅದಿದ್ರೂ ಕೂಡ ಒಂದು ಗೂಢವಾಗಿ ಹಾಸ್ಯೋಪಾಸನ ಕೌಶಲಂ ನಿಮಗೆಂತ ಇಲ್ಲ, ತಮಾಷೆಲ್ಲ. ತಿರುವನಂತಪುರಂ ಮಹಾರಾಜರ ಪ್ರಾಪರ್ಟಿ ಯಾವುದು ಅವರ ಹೆಸರಲ್ಲಿಲ್ಲ, ಪದ್ಮನಾಭ ದೇವರ ಹೆಸರಲ್ಲಿರುವುದು. ಅದು ಪದ್ಮನಾಭನ ದಾಸ ಅಂತಲೇ ಹೆಸರಿರುವುದು ಅವ್ರಿಗೆ. ಹಾ, ಅದು ಹಾಗೆ ಇದು ನಾನು ತಮಾಷೆ ಮಾಡಿದ್ದಲ್ಲ. ಅಯ್ಯೋ, ಹಾಸ್ಯೋಪಾಸನ ಕೌಶಲಂ ಅತಿಚಯೋ ಧರ್ಮಕ್ರಿಯಾ ಸಿದ್ಧಜ ಪಾರುಷ್ಯ ಶ್ರಮ ಬಂಧಮಾನ ಸರುಜ ಪೀಡಾಚ. ಒಂದು ಗುಳಿಗನ ಒಂದು ಸಾನ್ನಿಧ್ಯವನ್ನು ಹುಡುಕಿಕೊಂಡು ಎತ್ತಿದ್ದಲ್ವಲ್ಲಿ. ಈಗ ಒಂದು ಮರದ ಬುಡದಲ್ಲೇ ಆರಾಧನೆ ಮಾಡಿದ್ದು, ಕಟ್ಟೆಲ್ಲ ಆಗ್ಲಿಲ್ಲ ಅಲ್ಲಿ ಎಂತ ಇಲ್ಲ, ಖಾಲಿ ಅಲ್ಲ ರಾಶಿ. ಅದು ಚಂದ್ರಂಗೆ ಈಗ ಇಲ್ಲಿಗೆ ಹೊಸ ಅನ್ನ ಅಥವಾ ದೇವಸ್ಥಾನಕ್ಕೆ ಒಂದು ತುಂಬುವಂಥ ವ್ಯವಸ್ಥೆ, ಇದಕ್ಕೆಲ್ಲ ಕದುರನ್ನೆಲ್ಲ ಭತ್ತವನ್ನೆಲ್ಲ ತರುವಂಥ ಸಂಪ್ರದಾಯ ಆ ದಿಕ್ಕಿನಿಂದ ಇದ್ದದ್ದು. ಸುಮಾರು ಸಮಯದಿಂದ ಇಲ್ಲಿ ಬೇರೆ ಹೊರಗಿಂದ ತರ್ತಾ ಇರೋದು. ಇದು ದೇವರದ್ದು ಆ ದಿಕ್ಕಲ್ಲೂ ನೋಡುದು ಇದೀಗ. ಮತ್ತೆ ಈ ಎದುರಿನದ್ದೆಲ್ಲ ಜಾಗಗಳು ಎಕ್ವೈರ್ ಮಾಡಿದ್ರು. ಆ ಎದುರಿನ ಗದ್ದೆ ಎಲ್ಲ ನಮ್ಮದು ಪ್ರಾಪರ್ಟಿ, ಕ್ರಿಶ್ಚಿಯನ್ಸ್ ಅಲ್ಲಿಂದ ದೇವಸ್ಥಾನ ಎಕ್ವೈರ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ರಥ ಬೀದಿ ಮತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳುವ ಉದ್ದೇಶಕ್ಕೆ 14 ಎಕರೆ 62 ಸೆನ್ಸ್ ನಾವು ಎಕ್ವೈರ್ ಮಾಡಿದ್ವಿ. ಪೂರ್ವ ಅಷ್ಟೇ ಎದುರು ಇಡೀ ಪೂರ್ವ. ಅದಕ್ಕಿಂತ ಈಗ ಅವರು ಟೆನೆಂಟಿಗೆ ಹೋಗೋ ಮೊದಲು ಇಲ್ಲಿಂದ ತರ್ತಾ ಇದ್ದಾರೆ. ಇಲ್ಲಿ ಬೇಸಾಯ ಇತ್ತಲ್ಲ, ಮತ್ತೆ ಎಲ್ಲ ಬೇಸಾಯ ನಿಲ್ಲಿಸಿದ್ರು, ಮತ್ತೆ ಬೇರೆ ಕಡೆಯಿಂದ ತರಲಿಕ್ಕೆ. ಇದೆಲ್ಲ ಸರಿ. ಇದು ಆ ದೇವರ ಸುತ್ತಲೂ ಕೂಡ ಬೇಸಾಯ ಇತ್ತು. ಅದರಿಂದ ಜಾಸ್ತಿಯಾಗಿ ಎಲ್ಲ ಇದ್ರೂ ಕೂಡ ದಕ್ಷಿಣದಲ್ಲಿ ನಾನೀಗ ಈ ಲಕ್ಷಣ ಎಲ್ಲ ಹೇಳಿದ ಜಾಗಗಳು ಒಂದು ಪ್ರತ್ಯೇಕ ಸ್ವಭಾವದ ಜಾಗ ಎಂಬುದಾಗಿಯೂ ಅಲ್ಲಿಂದಲೇ ಒಂದು ಮಹಾ ನೈವೇದ್ಯ ಸ್ಥಾನ ಅಲ್ಲಿ ಅಲ್ವ, ಈಗ ಮಹಾ ನೈವೇದ್ಯ ಸ್ಥಾನ ಅಲ್ವದು 8 ಹಾಂ ಅಷ್ಟಮ ಅಲ್ಲೆಲ್ಲೋ ಈ ಮಾಂದ್ಯ ಅಂಶಗಿರುವುದು. ತನ್ನ ಒಂದು ನೈವೇದ್ಯ ಸಕಲ ವಿಧವಾದ ಶಕ್ತಿಯ ಪೂರಣಕ್ಕೋಸ್ಕರವಾಗಿ ಇಂಥ ಜಾಗ ಎಂಬುದಾಗಿಯೂ ಅದನ್ನು ರಕ್ಷಣೆಯ ವ್ಯವಸ್ಥೆಯಲ್ಲೇ ಆ ಭೂಮಿಯ ವ್ಯವಸ್ಥೆಯಲ್ಲಿ ಒಂದು ಗುಳಿಗನ ಸಾನ್ನಿಧ್ಯ ಬೇಕು. ಅದೇ ಬುಧ ಯಾರು ಅಂತ ವಿಷಯ. ಜಲಾರ್ಜಿತ ಸ್ವಜನಸ್ಯ ಶತ್ರು ಶಶಾಂಕಜೇ ಜೀವಕರಕ್ಷಯುಕ್ತೆ. ಹಾಗೆ ಗುಳಿಗನ ವಿಷಯದಲ್ಲಿ ತುಂಬ ವ್ಯವಸ್ಥೆ ಇಲ್ಲೀಗ. ಈ ಗುಳಿಗ ಸಂಬಂಧಪಟ್ಟ ಸಾನ್ನಿಧ್ಯವನ್ನು ಸಾಕಷ್ಟು ಗಮನ ಕೊಡದೇ ಇರುವಂಥ ವ್ಯವಸ್ಥೆ ಉಂಟು. ಇನ್ನು ಪ್ರಧಾನವಾಗಿ ಈ ಗುಳಿಗನದ್ದು ಕೂಡ ಈಗ ಈ ಗುಳಿಗನ ವ್ಯವಸ್ಥೆ ಈಗ ರಕ್ತೇಶ್ವರಿ ಗುಳಿಗನು ಮೊದಲು ಹತ್ತಿರ ಇದ್ದದ್ದಲ್ವ ಅಲ್ವಾ? ಈಗದು ರಕ್ತೇಶ್ವರಿ ಗುಳಿಗ ಅಲ್ವಾ? ಹಿಂದಿನಿಂದೆ ವಿಶೇಷ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ಹಿಂದಿನ ಆಡಳಿತ. ಗುಳಿಗರಿಗಾಗಲಿ ರಕ್ತೇಶ್ವರಿಗೆ ಅದಕ್ಕೆ ಕೆಲವು ಇದನ್ನು ಮಾತ್ರ ಮಾಡ್ತಾ ಇದ್ದರೆ ಹೊರತು ಬಹಳ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ಹಿಂದಿನಿಂದ ಆಡಳಿತ. ಹಾಗೆಯೇ ಅದು ನಿಜವಾಗಿ ಅದು ಸರಿ ಸಾನ್ನಿಧ್ಯ ಅಂತ ಹೇಳುದು. ಈಗ ನಾನೊಬ್ಬ ವ್ಯಕ್ತಿ ಅಥವಾ ನಮ್ಮ ಹಿರಿಯರಿದ್ದಾರೆ, ಹಿರಿಯರಿಲ್ಲಿರುವಾಗ ಹಿರಿಯರಿಗೆ ನೀವು ಒಂದು ಲೋಟ ಚಾಯ ಕೊಟ್ಟು ಅವರಿಗೆ ಮಾತ್ರ ಕೊಡಲಿಲ್ಲ ಅಂದರೆ ದುಃಖ ಆಗುದು ಯಾರಿಗೆ? ಯಾರಿಗೆ? ಅಲ್ವೋ
ಹಿರಿಯರಿಗೆ ಕೊಡದೆ ಅವರಿಗೆ ಕೊಟ್ಟರೆ ಕೂಡ ಸುಖ ಆಗೋದು, ಸಂತೋಷ ಆಗೋದು ಯಾರಿಗೆ? ಅದು ಹಿರಿಯರಿಗೆಲ್ಲ. ಇಲ್ಲಿ ಎಲ್ಲರೂ ಮಾಲಿಂಗೇಶ್ವರ ದೇವರ ಪಾರ್ಶ್ವವರ್ತಿಯಾಗಿರುವಂಥ ವ್ಯವಸ್ಥೆಯಲ್ಲಿ ಮಾಲಿಂಗೇಶ್ವರನಿಗೆ ದುಃಖ ಆಗಲಿಕ್ಕೆ ಪ್ರಧಾನ ಕಾರಣ ತನ್ನ ಒಟ್ಟಿಗಿರೋರಿಗೆ ಸಿಕ್ಕುವುದಿಲ್ಲ ಹೇಳುವ ಒಂದು ದುಃಖ ಇರುವುದಿಲ್ವ, ತನ್ನ ಒಟ್ಟಿಗಿರುವವನಿಗೆ ಬೇಕಾದಾಗಿರುವಂತಹ ಒಂದು ಮಾನನ ಇಲ್ಲ ಅಂತ ಹೇಳುವಂಥ ಒಂದು ಪರಿಭವ ಅಲ್ಲಿಯೂ ಬರುವುದಿಲ್ವೋ? ಅವನ ಮಹಾಲಿಂಗೇಶ್ವರನ ಕುಟುಂಬ ಇದು. ಕುಟುಂಬ ಇದು. ಭಕ್ತಾದಿಗಳಿಗೆ ಮಾಲಿಂಗೇಶ್ವರ ಮಾತ್ರ ಕಾಣ್ತಿದ್ರು. ಹೌದು. ಅವರ ಸಾಪರಿವಾರದವರಿಗೆ ಹೀಗೆ ನೋವು ಅಂತೇಳಿ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಯ್ತು. ಸಂಗತಿ ಏನಂತ ಹೇಳಿದರೆ ಮನುಷ್ಯರ ಗಮನ ಎಷ್ಟಿದೆ ಅಂತ ಹೇಳಿದರೆ ಆ ಮೇಲೆ ತುಂಬ ಮೇಲೆ ಕೂತವನ್ನು ಮಾತ್ರ ನೋಡುದು, ಬಾಕಿ ಇರುವುದಲ್ಲ ಅದಕ್ಕಿಂತ ಕೆಳ ಅಂತ ಲೆಕ್ಕ. ನಾಳೆ ಮಾಲಿಂಗೇಶ್ವರ ಕೆಳಗಿಳಿದು ಗುಳಿಗೆ ಮೇಲೆ ಕೂತು ಗುಳಿಗೆ ತಂದೆ ನೋಡುದು, ಮಾಲಿಂಗೇಶ್ವರ ನೋಡುವುದಿಲ್ಲ. ನಮ್ಮ ಕಣ್ಣು ತೆರಿಬೇಕಾದದ್ದು ನೀವೇ ದೈವಜ್ಞ ಹೇಳ್ಬೇಕು, ಹೀಗೆ ಉಂಟು ದೋಷ ಸರಿ ಮಾಡಿ. ನಮ್ಮಲ್ಲಿ ಭೇದ ಭಾವ ಇರಬಾರದು. ಮಾಲಿಂಗೇಶ್ವರ ದೇವರು ಗುಳಿಗೆನೂ ಕೂಡ ಶೈವವೇ, ಮಾಲಿಂಗೇಶ್ವರನ ಅಂಶವೇ ಇದು, ಅದು ಬೇರೆ ಅಲ್ಲ. ಉಪದೇವತೆಗಳು ಅಂತ ಹೇಳಿದ್ರೆ ವಯಸ್ಸು ಹೇಳೋ ಸ್ಥಾನ ಅಲ್ಲ, ಸಮೀಪದಲ್ಲಿರುವವರು ಅಂತೇಳಿ ಮಾತ್ರ ಅರ್ಥ ಅಂತ. ಪರಿವಾರ ಅಷ್ಟೇ, ಸುತ್ತಲಿರುವಂಥ ವ್ಯವಸ್ಥೆಗಳು, ಗುಳಿಗನ ವ್ಯವಸ್ಥೆ. ಹಾಗೆ ದೈವಜ್ಞರ ಒಂದು ವ್ಯವಸ್ಥೆಯಲ್ಲಿ ತೀರ್ಮಾನ ಆಗಿ ದೈವಜ್ಞರನ್ನು ಇಂಥವರಲ್ಲಿ ಇದು ಮಾಡಿದಂತೇಳಿ ಆಗಿ ತದನಂತರ ಹಲವು ತುಂಬ ಬಾರಿ ಸಂಪರ್ಕ ಮಾಡಿದ್ದೀರಿ ನೀವು. ಆದ ಕಾರಣ ನನಗೆ ಅದೆಲ್ಲ ಬರೆದ ಒಂದು 50 ಸತಿ ಆದೀತು. ನೀವು ಯಾವಾಗ ಬರಬೇಕು ಹೇಳೋ ವಿಷಯದಲ್ಲಿ. ಅದಕ್ಕಿಂತ ಮೊದಲು ನೀವು ಒಂದು ದಿವಸ ಪ್ರಶ್ನೆಗೆ ಮೊದಲಿಗೆ ನೀವು ಫೋನ್ ಮಾಡಿದ್ದು ಒಂದು ಮುನೀಶ್ವರ ದೇವಸ್ಥಾನದ ಪ್ರಶ್ನೆಯಲ್ಲಿರೋ ನೀವು ಫೋನ್ ಮಾಡಿದ್ದು. ಸರಿ, ಮುನೀಶ್ವರ ದೇವಸ್ಥಾನ ಅದು ಈ ಭಾಗದಲ್ಲ, ಅದು ಹೊಸೂರು ಭಾಗದಲ್ಲಿ. ಹೊಸೂರಲ್ಲ, ಕರ್ನಾಟಕವೇ, ಸ್ವಲ್ಪ ಇತ್ಲಾಗಿ. ಅದು ಇದು ಅಷ್ಟಮಂಗಲ ಪ್ರಶ್ನೆಗಲ್ಲ, ಮೊದಲನೇ ಅಷ್ಟೇ. ಆದ ಕಾರಣ ಬರೆದಿರಲಿಲ್ಲ ತಾಂಬೂಲ ಪ್ರಶ್ನೆ. ಹಾಂ, ಅದರ ನಂತರ ತುಂಬ ಬಾರಿ ಫೋನ್ ಮಾಡಿದ್ದಾರೆ. ಆದ ಕಾರಣ 1 ಸತಿ 2 ಸತಿ ಮಾಡಿದರೆ ಪ್ರಾಧಾನ್ಯತೆ ಇದೆ. ಶಕುನ ಫಲ ಅದು ತುಂಬ ಸತಿ ಮಾಡಿದರೆ ಮತ್ತೆ ಅದುವೇ ಆಯ್ತಲ್ಲ. ಪಿಥೋ ಶುಭಾಯಾಂ ಶುಭದೇನುಕೂಲೆ ತಾರೆ ದಿನೇ ಭಾನು ಶುಭಗ್ರಹಾಣಾಂ ಪೃಷ್ಟೇಪ್ಸಿತಂ ಪ್ರಾಭೃತದಾನ ತುಷ್ಟಂ ಜ್ಯೋತಿರ್ವಿದಂ ಪ್ರಾತರುಪೇತ್ಯ ಪೃಚ್ಛೇತ್. ಅದರಲ್ಲಿ ಮತ್ತಿನ ವಿಷಯ ಹೇಗೆ ಅಂತ ಹೇಳಿದರೆ, ದೈವಜ್ಞರಿಂಥವರಾಗಬೇಕು ಅಂತೇಳಿ ಆದಮೇಲೆ ಅವರನ್ನು ಒಂದು ಕ್ಷಣ ಡೇಟ್ ಯಾವಾಗ ಅಂತ ಕೇಳಿದ್ವಿ ನೀವು ಫಸ್ಟ್. ಆವಾಗ ನಾವು ಹೇಳಿದ್ದೇನು, ತಾಂಬೂಲ ಕೊಟ್ಟು ಡೇಟ್ ತಗೊಂಡು ಹೋಗಬೇಕು. ಮೊದಲು ಹೇಳುವ ಕ್ರಮ ಇಲ್ಲ, ತಾಂಬೂಲ ಕೊಟ್ಟು ಪ್ರಶ್ನೆಗಿರುವ ಚಾರ್ಟ್ ತಗೊಂಡು ಹೋಗಬೇಕು ಅಂತ. ಹಾಗೆ ಸಂಪ್ರದಾಯ. ಮತ್ತು ಕೆಲವೊಂದು ಅನುಭವದಲ್ಲಿ ಬಂತು, ಮೊದಲೇ ದೈವಜ್ಞರನ್ನು ಬುಕ್ ಮಾಡಿಟ್ಟು ನಂತರ ಒಂದು ಒಳ್ಳೆ ದಿವಸ ನೋಡಿ ತಾಂಬೂಲ ಕೊಡೋದು ಅಂತ. ಅದೆಲ್ಲ ನಮ್ಮಲ್ಲಿ ಆ ಸಂಪ್ರದಾಯ ಇಲ್ಲ. ಮೊದಲಿಗೆ ಕಾಣುವಾಗಲೇ ತಾಂಬೂಲ, ಮತ್ತೆ ಎಲ್ಲ ವಿಷಯ ಮತ್ತೆ ತಾಂಬೂಲ ಕೊಟ್ಟು ಕ್ಷಣಿಸುವುದು. ಅದನ್ನೇ ಸಂಪ್ರೇರ್ಯಮಾಣಸ್ತ್ವವಶರೀರಿ ಪ್ರಸಹ್ಯ ದೈವೇನ ಶುಭಾಶುಭೇನ ಜ್ಯೋತಿರ್ವಿದ ಸನ್ನಿಧಿಮೇತಿ ಯಸ್ಮಾತ್ ಪ್ರಶ್ನೋಪ್ಯಥೋ ಜನ್ಮ ಸಮಫಲೇಶು. ಮತ್ತಿನ್ನು ಅಲ್ಲಿ ಕ್ಷಣ ಪೂಜೆ ಮಾಡುವಾಗ ಅಲ್ಲೇ ಒಂದು ತಾಂಬೂಲ ಕೊಡೋದು ಅಂತ ಮಾಡ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ಇಲ್ಲ. ಮೊದಲ ಬಾರಿಗೆ ದೈವಜ್ಞರನ್ನು ಸಮೀಪನವಾಗುವುದೇ ಕ್ಷಣ ಆಹ್ವಾನ. ಅದಲ್ಲೋ ಪ್ರಥಮ ನಿವೇದನ ಪೃಚ್ಛ ಅಲ್ಲೋ, ಅದುವೇ ಸರಿ. ಯಾಕೆಂದ್ರೆ ಹೇಳಿ ತಾಂಬೂಲೈ ಪ್ರಷ್ಟೃದತ್ತೈ ಅಪಿಫಲಮಖಿಲಂ ತಸ್ಯ ಭಕ್ತವ್ಯಮೇವಂ ಪ್ರಾರಭ್ಯೋ ಪರ್ಯಧಸ್ತಾದ್ ಗಣನವ್ಯೂಹ ಪೂರ್ವಮನ್ನೋರ್ಧಯೋ ಸ್ಯಾತ್ ಅಂತ ಹೇಳಿದಾಗ ನಮಗೆ ಇದು ಮಧ್ಯಾಹ್ನದ ಒಳಗಡೆ ಕೊಟ್ಟರೆ ಮೇಲ್ಗಡೆಯಿಂದ 12, ಮಧ್ಯಾಹ್ನದ ಮೇಲೆ ಕೊಟ್ಟರೆ ನಂತರದ ಅಡಿಭಾಗದಿಂದಾಗಿ 12 ತಗೊಳ್ಬೇಕು ಅಂತೇಳಿ ನಿಯಮ ಇರ್ತದೆ. ಪ್ರಾರಭ್ಯೋ ಪರ್ಯಧಸ್ತಾತ್. ಹಾಗಿದ್ರೆ ನಾವು ಇಲ್ಲೇ ತಾಂಬೂಲ ಕೊಡುವ ಕ್ರಮ ಮಾಡಿದರೆ ನಮಗೆ ಅನಾಸನ್ನೇತ ಸಮಯ ಮಧ್ಯಾಹ್ನೋದಯೋರವೇ ಪ್ರಶ್ನಕರ್ಮ ಹಿ ಕರ್ತವ್ಯಂ ಸುಪ್ರಸನ್ನೇ ದಿವಾಕರೆ ಅಂತೇಳಿ ಇರೋದ್ರಿಂದಾಗಿ ಹೌದು, ನಾವು ಪ್ರಶ್ನೆಯನ್ನು ಮಧ್ಯಾಹ್ನದ ಒಳಗಡೆ ಇಡಬೇಕು ಅಂತ ಇರೋದ್ರಿಂದಾಗಿ ಆ ಪ್ರಕರಣವೇ ಬರಲಿಕ್ಕಿಲ್ಲ. ಹೌದು, ವಿಷಯ ಸರಿ. ಏನು ಹೇಳ್ತಿದ್ದಾರೆ ಅಂದರೆ, ತಾಂಬೂಲವನ್ನ ಸೂರ್ಯೋದಯದಿಂದ ಮೊದಲುಗೊಂಡು ಮಧ್ಯಾಹ್ನದ ಒಳಗಡೆ ಕೊಟ್ಟರೆ ಮೇಲ್ಮುಖವಾಗಿ ಎಣಿಸಬೇಕು ಅಂತ ನಿಯಮ ಇದೆ. ತದನಂತರ ಕೊಟ್ಟರೆ, ಸಾಯಂಕಾಲ ಕೊಟ್ಟರೆ ಕೆಳಮುಖವಾಗಿ ಎಣಿಸಬೇಕು ಅಂತ ಇದೆ. ಈ ಪ್ರಶ್ನೆ ಪೂಜೆ ಅವಸರದಲ್ಲೇ ತಾಂಬೂಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದರೆ ಆ ಒಂದು ಶ್ಲೋಕದಲ್ಲಿ ಬರುವ ಒಂದು ತಾತ್ಪರ್ಯ ಎಲ್ಲಿ ಹೋಗ್ತದೆ ಅಂತೇಳಿ ಪ್ರಮಾಣವೇ ಅಗತ್ಯ ಇಲ್ಲದಾಗ್ತದೆ. ಆ ಪ್ರಮಾಣ ಇದಕ್ಕೆ ಪೂರಕ ಕೊಡ್ತದೆ. ಪ್ರಥಮ ನಿವೇದನ ಪೃಚ್ಛ, ಅಲ್ಲೇ ತಾಂಬೂಲ ಕೊಡಬೇಕು. ಆವಾಗ ದೈವಜ್ಞನಿಗೆ ಮತ್ತು ದೂತನ ಮಧ್ಯೆ ಸಂವಾದ.
ಸಂವಾದ ದೈವಜ್ಞನಾಗಿ ವರ್ಣ ಮಾಡುವಂಥದ್ದೇ ಪೃಚ್ಛೆ. ಪೃಚ್ಛೆ ಅಂತೇಳಿದರೆ ಆಮಂತ್ರಣ, ಕ್ಷಣ, ತಾಂಬೂಲದ ಪೂರಕವಾಗಿ ಕೊಡುವಂಥದ್ದು ಅಲ್ವ. ಹಾಗೆ ದೈವಜ್ಞರ ತೀರ್ಮಾನ ಆಗ್ತದೆ. ತೀರ್ಮಾನ ಆದ ನಂತರ ದೈವಜ್ಞರನ್ನು ಒಮ್ಮೆ ಬರುವುದು ಅಂತ ಆಗ್ತದೆ, ಮತ್ತೆ ಒಮ್ಮೆ ಅಲ್ವಾ, ಮತ್ತೆ ತಂತ್ರಿಗಳು ಹೇಳಿ ಅಲ್ವಾ, ನೀವೇ ಫೋನ್ ಮಾಡಿ ತಿಳಿಸಿದ್ದು. ಹೌದು, ಇವತ್ತು ಇದು ಕಳೀಲಿ ಹೇಳಿದ್ದಾರೆ, ಮತ್ತೆ ಅದನ್ನು ಡೇಟ್ ಒಂದು ಸತಿ ನಿಶ್ಚಯ ಆಗಿ ಬದಲಾವಣೆ ಅಂತೇಳಿ ಮಾಡಲಿಲ್ಲ ಅವರು. ಒಂದು ಸಾಮಾನ್ಯ ಒಂದು 2-3 ಸತಿಗೆ ಒಂದು ಕಳೀಲಿ ಅಂತ ಮತ್ತೊಂದು ದೃಢವಾಗಿ ನಿಶ್ಚಯ ಮಾಡಿದರು. ಹೌದು, ಆ ದೇವಸ್ಥಾನಕ್ಕೆ ಮಂದಿರದ್ದು ಕಾಣ್ತದೆ. ಆದರೂ ಕೂಡ ಇದರಲ್ಲಿ ಹೇಳೋದು ದೃಢವಾಗಿ ನಿಶ್ಚಯ ಮಾಡಿದ್ದೇ ತಪ್ಪಿದೆ ಅಂತೇಳಿಲ್ಲ. ದೃಢವಾಗಿ ನಿಶ್ಚಯ ಮಾಡಿದ್ದು ಇವರೋ ಅವರೋ? ಯಾರು? ದೈವಜ್ಞರು ಹೇಳಿದ್ರು ಅಥವಾ ಅವರು ಹೇಳಿದ್ರು? ದೈವಜ್ಞರು ಹೇಳಿಲ್ಲ, ರಾಶಿಲ್ಲ, ಅವರು ಹೇಳಲಿಲ್ಲ ನಮಗೆ. ಒಂದ್ಸತಿ ಪ್ರಥಮ ನಿವೇದನೆಯೇ ಮಾಡಲಿಕ್ಕೆ ಇಂತಹ ದಿನವೇ ಆಗಬೇಕಂತ ಅಧ್ಯಕ್ಷರು ಏನಾದರೂ ಇಲ್ಲ? ಇಲ್ಲ, ನಾವು ಹೇಳಲಿಲ್ಲ. ನಾವು ನೀವು ಯಾವಾಗ ಬೇಕಾದ್ರೂ ಬನ್ನಿ ಅಂತ ಹೇಳಿದ್ವಿ. ನಾವು ಭೇಟಿ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿದಾಗ ಅದಲ್ಲಿ ಅಲ್ಲ, ಅದು ಹಾಗೆಂತ ಬಂತು. ಪಂಚಾಂಗ ಎಲ್ಲ ನೋಡಿ ಒಂದು ಒಳ್ಳೆ ದಿವಸ ನೀವು ದಿವಸ ಮಾಡಿದಾಗ ಮತ್ತೆ ಆಟಿಯಲ್ಲಿ ಹೋಗೋದು ಬೇಡ ಅಂತೇಳಿ ತಂತ್ರಿಗಳು ಹೇಳಿ ಆಟಿ ಕಳೆದು ಮತ್ತೆ ನಾವು ಬಂದದ್ದು. ಅದು ಆ ರೀತಿ ವ್ಯವಸ್ಥೆ. ನಾವು ಆಟಿಗೆ ಬನ್ನಿ ಬರಬೇಡಿ, ಶನಿವಾರ ಬನ್ನಿ, ಆದಿತ್ಯವಾರ ಬನ್ನಿ ಬರಬೇಡಿ, ಯಾವಾಗ ಬನ್ನಿ ಯಾವಾಗ ಬರಲಿಲ್ಲ, ಯಾವುದು ಹೇಳಲಿಲ್ಲ. ನಾವು ಇಂಥ ದಿವಸ ಮಾತ್ರ ಇರುವುದು ಮಾತ್ರ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ ನಮಗೆ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಇರೋದು. ಯಾವಾಗ ಬೇಕಾದ್ರೂ